ಇನ್ನೊಂದಿಟ ದುಡ್ಡು ಕೊಡ್ಬೇಕಲ್ಲ, ಅದು ನಿಸ್ಕೊಂಬರನ್ ಬಾ ಹೋಗಿ ಮತ್ತು. ಅತ್ತೆ 3 ಲಕ್ಷ ಕೊಟ್ಟಿರೋದು, ಇನ್ನು ಉಳಿದಿರೋದು ಲೆಕ್ಕಾಚಾರ ಮಾಡಿ ಹೋಗಿ ಇಸ್ಕೊಂಬಂದ್ಬಿಡೋಣ. ತಿರ್ಗಿ ಹಣ ದಿನ ಆದರೆ ಯಾಕೆ? ಈಗ ನೀನು ಒಂದು ಜೊತೆ ಕಾಲಂಗ್ರ ಇಸ್ಕೊಂಬಂದಾದ್ರೆ ಇಸ್ಕ, ನಾನು ಒಂದು ಜೊತೆ ಕಾಲಂಗ್ರನ ಇಸ್ಕೊಂತೀನಿ. ಕೊಡೋಣ, ನಾವೇನು ಹಳೆ ಬಂಗಾರ ಹಾಕಿದ್ದೀವಿ ಅಂತೇಳಿ ಇಸ್ಕೊಂಬನ. ದುಡ್ಡು ಇಸ್ಕೊಂಡು ನನ್ನ ಜೊತೆ ಕಾಲಂಗ್ರ ಇಸ್ಕೊಂಡು ಬರೋಣ. ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅತ್ತೆ ಸೊಸೆ? ನೋಡು, ಇವಳು ಮಾತಾಡ್ಸಲ್ಲಮ್ಮಂಗಿರ್ತಾಳೆ ತಾರುನ್ನ ಹೆಂಗೆ ಮಾತಾಡಿಸ್ತಾಳೆ. ಅತ್ತೆ ಸೊಸೆ ಇಬ್ಬರು ಯಾಕೆ ಮಾತಾಡ್ತಾರೆ ಕೇಳಿ ತಿಂತಾಳೆ. ಅವರು ತಿರ್ಗಾ ಸ್ಯಾನೆ ದಿನ ಆದರೆ ಮರೀತಾರೆ. ಹೋಗೋಣ, ಹೋಗಿ ಎಲ್ಲ ದುಡ್ಡ ಇಸ್ಕೊಂಡು ಬಂದ್ಬಿಡೋಣ. ಮಾಡೋಕ್ಕಿಲ್ಲ ಎಪ್ಪುಗೆ, ಯಾರಿಗೆ? ಹಂಗಾರ್ದ ಅಂಗಡಿ ಎಪ್ಪುಗೆ ಗೊತ್ತಾಯ್ತು ಕಣಪ್ಪ, ಇವತ್ತು ನಮಗೆಲ್ಲ ದುಡ್ಡು ಕೊಡು ಅಂತ ಹೇಳು. ನೆನ್ನೆಸ್ಲೇ ಹೇಳಿರ್ಲಿಲ್ಲ ಅಯ್ಯಪ್ಪ, ಬಂದುಬಿಡ್ರಿ ಇವತ್ತೆಲ್ಲ ನಿಮ್ಮ ದುಡ್ಡೆಲ್ಲ ಕ್ಲಿಯರ್ ಮಾಡ್ತೀನಿ ಕೊಡ್ತೀನಿ ಅಂತೇಳಿ ನೆನ್ನೆಸ್ಲೇ ಹೇಳಿತ್ತು. ಏನು ಫೋನ್ ಮಾಡೋದು ನಡಿ ಹೋಗೋಣ. ಇನ್ನೇನು ಹೋಗ್ತಿದ್ದಂಗೆ ಸಿಗುತ್ತಿಲ್ಲೇನೆ, ಹೋಗಿ ಜಲ್ದಿ ಬರೋಕ್ಕಾಗುತ್ತೆ. ಫಸ್ಟ್ನೇ ಅಂಗಡಿನೇನೇ ನಡಿ ಹೋಗೋಣ. ಬಂಗಾರದ ಅಂಗಡಿಗೆ ಹೋಗ್ತಾ ಇದ್ದಾರೆ ಅಂದರೆ ಇದು ಪಕ್ಕ ಜಾನಕಿ ರಮ್ಮನ ಸರನ ಕದ್ದಿರೋ ಸರ ಹಾಕ್ಬಂದಿರೋದನ್ನ ದುಡ್ಡು ಇಸ್ಕೊಬರಕ್ಕೆ ಹೋಗ್ತಾ ಇದ್ದಾರೆ ಇವತ್ತು. ಈ ವಿಷಯ ಹೋಗಿ ಫಸ್ಟು ಜಾನಕಿಗೆ ಹೇಳ್ಬೇಕು. ಜಾನಕಿ ಹಿಂಗೆಲ್ಲನ ಮಾತಾಡ್ತಿದ್ರು ಕಣಮ್ಮ ಅಂತೇಳಿ ಹೋಗಿ ಮುಟ್ಟಿಸ್ತೀನಿ ತಾಳಿ. ಇವಾಗ ಇವರಿಂದಲೇ ಪಾಲ ಮಾಡ್ಕೊಂಡು ಹೋಗಿ ಎಲ್ಲ ಕಂಡುಹಿಡಿಬೋದು. ನೋಡಿ ಎಂತೆಂಥ ಕೆಲಸ ಮಾಡ್ತಾರೆ. ಇಷ್ಟು ನೀರು ಒಯ್ಕೊಂತೀನಿ, ನೀರು ಒಯ್ಕೊಂಡು ಹೋಗೋಣ. ನೀನು ರೆಡಿಯಾಗಿ ಬರೋಂಗಿದ್ರೆ ಬಾ, ನಾನು ಹಂಗೆ ಹೋಗಿರ್ತೀನಿ ಅಲ್ಲಿ ಬಸ್ ಸ್ಟ್ಯಾಂಡ್ನಕ್ಕೆ. ನಾನು ಹೋದ್ಮೇಲೆ ಬಾ ನೀನು. ಇಬ್ಬರು ಜೊತೆಗೆ ಹೋದ್ರೆ ತಿರ್ಗೋಟು ಯಾಕೆ ಜೊತೆಗೆ ಹೋದ್ರು ಅಂತಾರೆ. ಸರಿ ಆಯ್ತು. ಒಂಜಲಿಗೆ ಯಾತಿ ಹೇಳ್ಬೇಡ, ಅವಳು ಇಲ್ಲ ಯಾತ ಒಯ್ಯವಳಿ ಸುಮ್ಮನೆ ಹೊಲ್ಟು ಹೋಗು. ಅಷ್ಟೇ. ಬತ್ತೀನಿ ಅಂದರೆ ನಾನು ಎಲ್ಗ ಹೋಗ್ತೀನಿ ಅಂತ ಅವಳ್ತಿರ್ ನಾನು ಬತ್ತೀನಿ ಅಂತಾಳೆ. ಇಲ್ಲ, ನಾನು ನಮ್ಮ ಅಣ್ಣ ಯಾಕೆ ಸೆನಕ್ಕಿಲ್ಲ ಆಸ್ಪತ್ರೆಗೆ ಹೋಗ್ಬತ್ತೀನಿ ಅಂತೇಳಿ ಹೇಳಿದ್ದೆ ಅಲ್ಲಿ ಅದ್ದಾಗ್ಲೇನು. ಯಾಕಂತ ತಾಂಬರಕ್ಕೆ ಹೋಗ್ತೀವಿ ಅಂದರೆ ನಾನು ಬತ್ತೀನಿ ಅಂತಾಳೆ. ಸೀರೆ ಪರಿ ತತ್ತೀವಿ ಅಂದರೆ ಏನು ನೋಡಕ್ಕೆ ನಾನು ಬತ್ತೀನಿ ನೋಡಿ ಹಿಂಗೆ ಅಂತಾಳೆ. ಹೋಗ್ರಪ್ಪ ನೀರು ಒಯ್ಕೊಂಡು ಬಾ. ನಾನು ಇನ್ನೇನು ಅಲ್ಲೇ ರೆಡಿ ಆಗಿದ್ದೀನಿ, ಅಲ್ಲಿ ಕುತ್ಕೊಂಡಿರ್ತೀನಿ. ಹಿಂಗೆ ಕೈಸನ್ ಮಾಡು ಬತ್ತೀನಿ. ಆಗಲ್ಲ ಇವ್ರ ಮಂತಾಗ ಬೀರಣ್ಣರ ಮಂತ ಕುತ್ಕೊಂಡಿರ್ತೀನಿ. ಸರಿ ಆಯ್ತು ಹೇಳಿ. ಹೆಂಗತ್ತ ಸಾಲ ಫಲ ತೀರಿಸ್ಕೊಂತಾರತ್ತ. ಅವ್ರಿಗೆ ಏನು ಅವನೇನು ಗೌರ್ಮೆಂಟ್ ಕೆಲಸ, ಪಾಪ ಇವ್ರದ್ದೇ ಯಾತೂ ಇಲ್ಲ. ಸಲ ಹೋಗು ಪಾಪ. ಇವಳು ಯಾವುದೋ ಗೌರ್ಮೆಂಟ್ ಕೆಲಸ ಆಗುತ್ತೆ ಅಂತೇಳಿ ದುಡ್ಡು ಕಟ್ಟಿ ಎಲ್ಲ ಧ್ವನ ಮಾಡ್ಕೊಂಡ್ಲು. ಹೋಗಲ್ಲಿ ಕುಕ್ಕಂತೀನಿ, ಹಂಗೆ ವಾಲ್ಟು ಬೊತ್ತಾಳಂಗಮ್ಮ ಅವ್ರು ಮರದಾಡೆ ಕುಕ್ಕಂತ ಶಾಣ. ಜಾನಕಮ್ಮ ಜಾನಕಿ ಬಾಯಕ್ಕ ಬಾರಕ್ಕ ಒಳಕ್ಕೆ. ಏನು ಮಾಡ್ತಿದ್ದಮ್ಮ? ಸ್ವಲ್ಪ ಚಟ್ನಿನೂ ಅನ್ನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ನಮ್ಮಮ್ಮಗೆ ಪಾಪ ಸರ ಕಳ್ದಿರೋದ್ರಿಂದ ಬೇಜಾರ, ಯಾವ ಕೆಲಸ ಮಾಡೋಕ್ಕೂ ಸಖತ್ತು ಬೇಜಾರು ಮಾಡ್ಕೊಳೈತೆ. ಬಿಡಮ್ಮ ಅತ್ತ ಸಿಗುತ್ತೆ ಅಂತಂದ್ರೂ ಒಂಥರ ಬೇಜಾರು ಮಾಡ್ಕೊಳೈತೆ. ಅದಕ್ಕೆ ನಾನೇ ಚಟ್ನಿ ಮಾಡೋಣ ಅಂತ ಮಾಡ್ತಿದ್ದೆ. ನನಗೆ ಗೊತ್ತು ಯಾರು ಕದ್ದವ್ರೆ ಅಂತ ಸರನ. ನಿಮ್ಮತ್ತೆ ತಗೊಂಡೋಗಿ ತಾರು ಕೈ ಕೊಟ್ಟವಳೆ. ಅಲ್ಲೇ ಬಂಗಾರದ ಅಂಗಡಿಗೆ ಹಾಕಿ ಬಂದವ್ರಂತೆ. ಇವತ್ತೆಲ್ಲ ದುಡ್ಡ ಇಸ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ಅವಳ ಹಿಂದೆ ಯಾರನ್ನ ಹೋಗಿ ಅಲ್ಲಿ ಬಂಗಾರದ ಅಂಗಡಿಗೆ ಹಾಕೇಳೆ ಹೋಗ್ಬಿಟ್ಟು ಅದೆಲ್ಲ ಅದೇನೇನು ಮಾಡ್ಬೇಕು ಅದನ್ನ ಮಾಡ್ರಿ. ನೀವೇ ಸಂಜಪ್ಪ ಬೇಕೇನಪ್ಪ ತಡಿ ಕರಿತೀವಿ. ರೇ ಚಿಕ್ಕಮ್ಮ ಕರ್ದೆ. ಅದೇ ಇಲ್ಲಿ ಸಂಜಪ್ಪ ಇದ್ದಾನೆ. ಹೆಂಗ ನೀನು ಹೋಗ್ತೀಯ ಸಂಜಪ್ಪನ ಜೊತೆಗೆ ಅಂತ. ಅವರು ಬಂಗಾರದ ಅಂಗಡಿಗೆ ಸರ ಹಾಕಿ ಬಂದವ್ರು ಅಂತೀರ ಅಮ್ಮಾಯಿಂದ. ಅದಕ್ಕೆ ಅದು ಯಾವ ಬಂಗಾರದ ಹಿಂದೆನೇ ಪಾಲ ಮಾಡ್ಕೊಂಡು ಹೋಗಿ ಅದು ಯಾವ ಬಂಗಾರದ ಅಂಗಡಿಗೆ ಹಾಕ್ಯವ್ರು ನೋಡಿ ಇಸ್ಕೊಂಬಕ್ಕಾಗುತ್ತೆ ಅಂತ ನೆನ್ನೆ ಸಾಕು ಬಂದವ್ರಂತೆ. ದುಡ್ಡು ಕೊಟ್ಟಿಲ್ವಂತೆ. ಅದಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ದುಡ್ಡೆಲ್ಲ ಇಸ್ಕೊಂಬರಕ್ಕೆ. ಇರುತ್ತೆ ಸರ ಇರುತ್ತಲ್ಲ, ಅದಕ್ಕೇ ಹೋಗಿ ಅವ್ರಿಂದನೇ ಹೋದ್ರೆ ಸಿಗುತ್ತೆ. ಮಾತಾಡ್ತಿದ್ರು ಅತ್ತೆ ಸಸಿ ಇಬ್ರು. ನಾನು ಹೋಗಿರ್ತೀನಿ ಬಾ ಅಂತೇಳಿ ಜೊತೆಗೆ ಹೋಗೋದು ಬೇಡ, ಇನ್ನು ಮುಂದೆ ಹೋಗೋಣ ಅಂತ ಮಾತಾಡ್ತಿದ್ರು. ಒಳ್ಳೆ ಕೆಲಸ ಆಯ್ತು ಬಿಡು. ನೀನು ಕೇಳಿಸ್ಕೊಂಡೆ ಚಿಕ್ಕಮ್ಮ ಕರೆಕ್ಟಾಗೆ? ಹೂನಪ್ಪ ಕರೆಕ್ಟಾಗಿ ಕೇಳಿಸ್ಕೊಂಡೆ. ಅತ್ತೆ ಸೊಸೆ ಇಬ್ಬರು ಮಾತಾಡ್ತಿದ್ರು. ಅತ್ತೆ ಬಾರತ್ತೆ ಹೋಗೋಣ ಎಲ್ಲ ಇವತ್ತು ಅದೇನು ದುಡ್ಡು ನಿಸ್ಕೊಂಬರೋಣ ಅಂತ ಅಂದ್ಲು. ಸರಿ ಅಮ್ಮ ಆಯ್ತು ಹೇಳು ಹೋಗೋಣ. ಎಲ್ಲಿಗೆ ಹೋಗೋಣ? ಬಂಗಾರದ ಅಂಗಡಿಗೆ ಹೋಗೋಣ ಅಂತ ಅಂದ್ಲು. ಜಯಮ್ಮ ಹಂಗಂದ್ಲು. ನಾನು ಕೇಳಿಸ್ಕೊಂಡೆ ಕಣಪ್ಪ, ಕೇಳಿಸ್ಕೊಂಡೆ. ಏನು ಗುಂಡ? ಇವಾಗ ನಾನು ಅಲ್ಲಿ ನಿಂತ್ಕೊಂಡಿದ್ದೆ. ಅತ್ತೆ ಸೊಸೆ ಇಬ್ಬರು ಮಾತಾಡೋರು. ನಿಮ್ಮಮ್ಮ ಟಾಕೊಂಡೋಗಿ ಅವಳು ತಾರಿ ಕೈ ಕೊಟ್ಟವಳೆ ಸರನ. ನೆನ್ನೆಸ್ಲೆ ಹೋಗ್ಬಿಟ್ಟು ಸುಮ್ಮನೆ ಯಾಕೆ ಇಕ್ಕೆಂಬೋದಂತ ನೆನ್ನೆಸ್ಲೆ ಬಂಗಾರದ ಅಂಗಡಿಗೆ ಹಾಕಿ ಬಂದವ್ರಿ ತಗೊಂಡೋಗಿ. ಅದಕ್ಕೆ ಬಂಗಾರದ ಅಂಗಡಿಗೆ ಹೋದರೆ ಅವ್ರು ಯಾವ ಬಂಗಾರದ ಅಂಗಡಿಗೆ ಹೋಗಿದ್ರು ಏನು ಎತ್ತ ಅಂತ ಹಿಂದೆನೇ ಹೋಗ್ಬಿಟ್ಟು ಅವ್ರನ್ನ ಸರಿಯಾಗಿ ಹಿಡಿಬೋದು. ಸರಿಯಾಗಿ ಹಿಡಿದು ಆಮೇಲೆ ಅದ್ರಾಗ ಎಲ್ಲ CC ಕ್ಯಾಮ್ರಾ ಎಲ್ಲ ಇರ್ತಾವಲ್ಲ ಬಂಗಾರದ ಅಂಗಡಿಗೆ. ಯಾವ ಬಂಗಾರದ ಅಂಗಡಿ ಎಂಬುದು ಒಂದು ಗೊತ್ತಾದ್ರೆ ಸಾಕು. ಎಲ್ಲ ಕ್ಯಾಮ್ರಾ ಎಲ್ಲ ಓಪನ್ ಮಾಡಿಸಿ ಎಲ್ಲ ಚೆಕ್ ಮಾಡಿಸ್ಬೋದು. ಗೊತ್ತೈತೆ ಅವ್ರು ಯಾವ ಬಂಗಾರದ ಅಂಗಡಿಗೆ ಹಾಕಿವ್ರೆ ಅಂತ ಒಂದು ಗೊತ್ತಾಗ್ಬೇಕು ಅಷ್ಟೇ. ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಕೇಳಿಸ್ಕೊಂಡೇನಕ್ಕ ನೀನು? ಕೇಳಿಸ್ಕೊಂತಂತ ಅಲ್ಲಿಬ್ರು ಮಾತಾಡ್ತಿದ್ರಂತೆ. ಅದಕ್ಕೆ ಇವಾಗ ಹೋಗ್ತಾರಂತೆ. ನೀನು ಗುಂಡಣ್ಣ ಹೋಗಿ ಅವ್ರು ಯಾವ ಬಂಗಾರದ ಅಂಗಡಿಗೆ ಹೋಗಿದ್ರು ಏನು ಎಲ್ಲ ಹಾಕಿವ್ರೆ ಎಲ್ಲ ಕಂಡಿಡೀರಿ. ಕಂಡಿಡಿದ್ರೆ ಸಿಗುತ್ತೆ. ಅದು ಯಾವ ಬಂಗಾರದ ಅಂಗಡಿ ಎಂಬುದೊಂದಿಷ್ಟು ಗೊತ್ತಾದ್ರೆ ಸಾಕು, ಎಲ್ಲ ಕೆಣಕ್ಬೋದು. ಗೊತ್ತೈತಿ. ಆ ಕಂಪ್ಲೇಂಟನ್ನು ಮಾಡ್ಬೋದು. ಒಟ್ಟಿನಲ್ಲಿ ನಮಗೆ ಸಿಗುತ್ತೆ ಸರ. ಎಲ್ಲ ತಗೊಂಡಾಗ ಹಾಕಿ ಬಂದ್ಬಿಟ್ಟವ್ರಿ. ಒಂದೇ ಸತಿ ಸುಮ್ಮನೆ ಯಾಕೆ ಇಕ್ಕೊಂಡ್ರಿ ಅದು ಇದು ತಲೆನೋವು ಅಂತ ತಗೊಂಡಾಗ ಹಾಕಿ ಬಂದವ್ರಿ. ನಾನು ಮರೆಗೆ ನಿಂತ್ಕೊಂಡೆ ಅಲ್ಲಿ ಗುಟ್ಟು ಚೆಂದಾಗೆ, ಅಲ್ಲಿ ಕಂಬದ ಚೆಂದಾಗೆ ಮರೆಗೆ ನಿಂತ್ಕೊಂಡು ನಾನು ಕಾಣಲಿಲ್ಲ.
ಅದಕ್ಕೆ ಇಬ್ಬರು ಮಾತಾಡ್ತಿದ್ರು ಎಲ್ಲಿಗೆ ಹೋಗೋಣ ಅಂತಿದ್ಲು ಇವಳು, ಅವಳು ಹಂಗಂತಿದ್ಲು. ಅದಕ್ಕೆ ಬಂಗಾರದಂಡಿಗೆ ಹೋಗೋಣ, ಬಂಗಾರದಂಡಿಗೆ ಅಂತ ಅಂತಿದ್ರು. ಇಬ್ಬರು ಮಾತಾಡ್ತಿದ್ರು ಅತ್ತೆ ಸೊಸೆ ಇಬ್ರು. ನಾನು ಅಲ್ಲಿ ಕುತ್ಕೊಂಡಿರ್ತೀನಿ, ನಾನು ಬೇಲಿಂಗಣ್ಣವ್ರ ಮರ್ದಡೆಗೆ ಬಾ ನೀನು ನೀರು ಹೊಯ್ಕೊಂಡು ಬತ್ತೀನಿ ಅಂತ ಇವಳು. ಅದಕ್ಕೆ ಅವ್ರು ಹೋಗೋಷ್ಟೊತ್ತಿಗೆ ನೀವಿಬ್ರು ಜೊತೆಯಾಗಿ ಹೋಗ್ರಿ ನೋಡ್ಕೊಂಡು. ಹಿಂದೆ ಗುಂಟೆನೇನೆ ಬೈಕ್ನಾಗೆ ನೋಡ್ಕೊಂಡು ಹೋಗ್ರಿ. ಅವ್ರಿಗೆ ಕಾಣಬಾರ್ದು, ನೀವು ಬಂದಿದ್ರಂತ ಅವ್ರಿಗೆ ಗೊತ್ತಾಗಬಾರ್ದು. ಅದೇ ಮತ್ತೆ ಗೊತ್ತಾಗಬಾರ್ದು, ಹಂಗೆ ಹೋಗ್ಬೇಕು. ಪಾಪ ನಮ್ಮಮ್ಮ ಅಂತೂ ಭಾಳ ಬೇಜಾರಾಗ್ಬಿಟ್ಟು ಎದ್ದೇ ಇಲ್ಲ. ಅದಕ್ಕೆ ಪಾಪ ಮನೆ ಕಾಣೈತಿ, ಭಾಳ ಬೇಜಾರ ಮಾಡ್ಕೊಂಡೈತೆ ಅಂತಾರ. ಮತ್ತು 8 ಲಕ್ಷ ರೂಪಾಯಿ ಒಡವೆ ಕಳ್ಕೊಂಡ್ರೆ 1,80,000 ಏನೋ ಅಂತ ಮಾತಾಡ್ತಿದ್ರಮ್ಮ ಇಬ್ರಾಳು. 8 ಲಕ್ಷ 9 ಲಕ್ಷ ಅಂತ ಮಾತಾಡ್ತಿದ್ರು. ನಾನು ಯಾಕಪ್ಪ ಇಲ್ಲಿ ಬಂದೈತೆ ಅನ್ಕೊಂಡೆ. ಯಾಕಪ್ಪ ಏನೋ ಸಾರಾನ ಅವ್ರು ತಗೊಂಡೋ ಬಂಗಾರದ ಅಂಗಡಿಗೆ ಹಾಕಿವ್ರಂತೆ, ಇವತ್ತು ಹೋಗ್ತಾ ಇದ್ದಾರಂತೆ ದುಡ್ಡೆಲ್ಲ ಇಸ್ಕೊಂಬರಕ್ಕೆ. ಅದಕ್ಕೆ ಹೋಗ್ರಿ ಇಬ್ರು, ನೀನು ಸಂಜೆ ಇಬ್ರು ಫಲ ಮಾಡ್ಕೊಳಂತ ಹೇಳ್ತಾ ಚಿಕ್ಕಮ್ಮ. ಅದಕ್ಕೆ ಹೋಗಿ ಬರ್ತೀವಿ. ಹ್ಞೂನಣ್ಣ, ಇರೋ ಕೆಲಸ ಎಲ್ಲ ಇರಲಿ, ಇವತ್ತೊಂದು ದಿವಸ ಹೋಗಿ ಬರೋಣ. ಯಾಕಂದರೆ ಪಪ್ಪ ನಮ್ಮಮ್ಮಗೆ ಸರ ಕಳ್ಕೊಬಿಟ್ಟು ಭಾಳ ಬೇಜಾರಾಗೈತೆ. ಅದಕ್ಕಾಗಿ ಇವತ್ತೊಂದು ದಿವಸ ಹೋಗಿ ಬರೋಣ. ನಿನ್ನ ಕೈ ಮುಗಿತೀನಿ. ಹೋಗ್ತೈತೆ ಬಿಡು. ಯಾರು ಹೇಳಿದ್ರು ತಗೊಂಡವ್ರೆ ಅಂತ. ಮತ್ತೇನೆ ಹೇಳ್ತೈತಿ, ಕೇಳಿಸ್ಕೊಂಡಂತೆ ಅವರಿಬ್ರು ಮಾತಾಡ್ತಿದ್ರಂತೆ ಅಲ್ಲಿ, ಕೇಳಿಸ್ಕೊಂಡೈತಿ. ಅದಕ್ಕೆ ಬಂದು ಹೇಳ್ತೈತಿ ಇವಾಗ ಹೋಗ್ತಾರೆ, ಅದು ಯಾವ ಬಂಗಾರದ ಅಂಗಡಿ ಅಂತ ಹೇಳಿ ನೀವು ಹಿಂದೆ ಗುಂಟೆನೇ ಹೋಗಿ ತಿಳ್ಕೊಳ್ರಿ. ಅದು ಯಾವ ಬಂಗಾರದ ಅಂಗಡಿಗೆ ಹೋಗಿ ಅವರೇ ಏನು ಎತ್ತ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಅಂತ. ಸಿಕ್ಕಿಬಿಟ್ರೆ ಏನಿಲ್ಲ, ನಾನೇನಿಲ್ಲ ತೆಗೆದು ಕಪ್ಪಳ ಕೊಡ್ದು ಬಿಡ್ತೀನಿ. ಏನೋ ತಿಳ್ಕೊಬಿಟ್ಟವ್ರು ಏನು ಮಾಡೋಕ್ಕಾಗಲ್ಲ ಅಂತ. ಪಾಪ ಅವತ್ತು ಎಷ್ಟು ಬೇಜಾರಾಗೈತೆ ಅಂದರೆ ಊಟನೇ ಮಾಡಿಲ್ಲ. ಹೋಗು ಪಾಪ, ಎಂಥ ಕೆಲಸ ಆಯ್ತಪ್ಪ. ಇನ್ನು ನಮ್ಮಮ್ಮಗೆ ಗೊತ್ತಾಗಲ್ವೇ, ಅವ್ರಿಗೆ ಯಾಕೆ ತಗೊಂಡೋಗಿ ಕೊಡಬೇಕು? ಮಾತಾಡ್ಸಲ್ಲಮ್ಮಂಗಿರುತ್ತೆ, ನಮ್ಮೊಂದು ಹಂಗೆ ಬೈಕೆಂಬದು ಹೆಂಗೆ ಮಾಡುತ್ತೆ. ಅಯ್ಯೋ ನಿಮ್ಮ ಅಮ್ಮಗೆ ಎಲ್ಲ ಆಸೆ ಇತ್ತಾಗ. ನಿನ್ನೇನು ಗೌರ್ಮೆಂಟ್ ಕೆಲಸ ತೆಗೆದಾನೆ ಪಾಪ, ಇವನ್ದೇನೆ ಇವನಿಗೇನೆ ಅಂತ. ಅಲ್ಲಿದ್ರೆ ಅವ್ರ ಮನೆಯಾಗೆ ಖರ್ಚಾಗುತ್ತೆ ಒಟ್ಟುನು. ನನಗೆ ಒಟ್ಟು ಅಡುಗೆ ಮಾಡಬೇಕು, ನನ್ನ ಬಟ್ಟೆ ಒಗಿಬೇಕು, ಇಲ್ಲೇ ಸೋಪಿನ ಪುಡಿ, ಸೋಪು, ಪೇಸ್ಟು, ಎಣ್ಣೆ ಬೆಣ್ಣೆ ಎಲ್ಲ ಲೆಕ್ಕ ಹಾಕ್ತಾಳೆ ನಿಮ್ಮ ಅಮ್ಮಯ್ಯ. ಅಲ್ಲಿದ್ದ ಅವನಿಗೆ ಯಾಕೆ ಖರ್ಚು ಮಾಡಬೇಕು? ಇಲ್ಲೇ ಇರೋನು ಇವನ ಮನೆಯಾಗೆ ಅವನಿಗೆ ಅನುಕೂಲ ಮಾಡ್ಕೊಡೋಣ ನಮ್ಮಂಗೆ. ನಿಮ್ಮ ಅಮ್ಮಯ್ಯನ ಅಂತ ಬುದ್ಧಿ ಏನು ಬಿಡು, ಇವ್ನು ಗೌರ್ಮೆಂಟ್ ಕೆಲಸ ತೆಗೆದಾನೆ ಅಂತ. ಗೌರ್ಮೆಂಟ್ ಕೆಲಸದಾಗಿದ್ರೆ ಅಲ್ಲೇನೇನು ಮಾಡ್ದಲ್ಲ ಹಂಗೆ ಕೊಡ್ತಾರೆ, ಮಾಡಿದ್ರೇ ಯಾವ ಕೆಲಸನಾಗಲಿ ಸಂಬಳ ಕೊಡೋದು. ಅಲ್ಲ ಇವನಿಗೆ ಏನಪ್ಪ ಥೋ, ಹೋಗು ನಾವು ಹೆಂಗಾತ ಸುಮ್ಮನೆ ಇರುತ್ತೆ ಬಿಡತ್ತ ಅಂತ ಅನ್ಕೊಂಡ್ರೆ ಏನೇಂದ್ರೆ ಆ ಬುದ್ಧಿನೇ ಬಿಡಲ್ ಕಣ. ಹೇಳು ಇವೇನು ಇಂಥವಾಗೇವಿ ಇವು, ಥೂ ಹೋಗತ್ತ. ನನಗೆ ನಾನು ಮೈಯೆಲ್ಲ ಉರಿತೈತಮ್ಮ ನೋಡಿದ್ರಿ. ಅಲ್ಲ ನೋಡಿ, ಯಾವ ಧೈರ್ಯದ ಮೇಲೆ ಆ ಅಮ್ಮ ಹಂಗೆ ತಗೊಂಡೋಗಿ ಕೊಟ್ಟಿರ್ಬೇಕು. ಸಿಗೇ ಬೀಳಬೇಕು. ಅವಾಗ ಹೇಳ್ತೀನಿ, ನಾನು ಹೀಗೆ ಹೇಳಲ್ಲ. ನಮ್ಮ ಅಮ್ಮ ಎಂತಲ್ಲ ನೋಡ್ದಲ್ಲೇ ಮುಷ್ಣಿಗೆ ಹೊಡೆದು ಬಿಡ್ತೀನಿ. ಇಂಥ ಕೆಲಸ ಮಾಡೋಕೆ ನಾಚಿಕೆಗಲ್ವೇನಕ್ಕ? ಮಾಂಗಲ್ಯ ಸರ ಕದಿಯೋಕ್ಕೆ, ಮಾಂಗಲ್ಯ ಒಂದು ಹೆಣ್ಣಿಂದ ನಾನೊಂದು ಹೆಣ್ಣಾಗಿ ಒಂದು ಹೆಣ್ಣಿನ ಮಾಂಗಲ್ಯ ಕದಿತಾ ಇದ್ದೀನಲ್ಲ ಅಂತೇಳಿ ಗೊತ್ತಾಗಲ್ವೇ ಸ್ವಲ್ಪನಾದ್ರೂ? ಬಿಡಪತ್ತ ಹೋಗ್ಲಿ. ಇವಾಗ ಯಾಕೆ ಇಬ್ರು ಸೊಪ್ಪಿಲ್ದಂಗೆ ಗೊತ್ತಾಗ್ದಂಗೆ ಅವ್ರ ಹಿಂದೆನೇ ಹೋಗ್ರಿ. ಹೋಗ್ರಿ ಇಬ್ರು ಜೊತೆಯಾಗಿ. ಅವಳಿಂದ ನೀರು ಇಕ್ಕೆಮ್ಮಕ್ಕೆ ಹೋಗಿ ಅವಳೆ ಈಗ ನಾನು ಬಿಲಿಂಗಣ್ಣವ್ರ ಅಂತ ಕುಕ್ಕಾಣಿರ್ತ ನಾನು ಮತ್ ಕೆಳಗೆ ಬರ್ರಿ ಬಾ ನೀನು ಇಬ್ರು ಹೋಗಿ ಬರೋಣ ಅಂತ ಬಸ್ಸಿಗೆ ಹೋಗ್ತಾರೆ. ಬಸ್ಸಿಗೆ ಹೋಗ್ಬೇಕಾರೆ ನೀವು ಹೋಗ್ರಿ. ಇನ್ನೂ ಅರ್ಧ ಗಂಟೆ 1 ಗಂಟೆ ಟೈಮ್ ಐತೆ ಅನ್ನೋ ಬಸ್ಸಿಗೆ ಹೋಗ್ತಾರೆ ಅವರು. ಅವ್ರು ಹೋದ್ಮೇಲೆ ಹೋಗ್ಬೇಕು ನೀವು. ಆ ಬಸ್ ನಿಂದೆಲೆ ಹೋಗಿ ಅವ್ರು ಎಳೆಯೋದು ನೋಡ್ಕೊಂಡು ಅವ್ರು ಯಾತ್ಲಾಗ ಹೋಗ್ತಾರೆ. ಫಸ್ಟ್ನೇ ಬಂಗಾರದ ಅಂಗಡಿನ ಏನೋ ಅಂದಂಗೆ ಆತು. ಹೋಗ್ತಿದ್ದಂಗೆ ಫಸ್ಟ್ನೇದೇ ಸಿಗುತ್ತಲ್ಲ ಅದೇ ಬಂಗಾರದ ಅಂಗಡಿ ಅಂತ ಹೇಳ್ದಂಗೆ ಆತು. ಮಾತಾಡ್ತಿದ್ರು ಅತ್ತೆ ಸೊಸೆ ಇಬ್ರು. ಅದಕ್ಕೇನೆ ಒಟ್ಟಿನಲ್ಲಿ ನಾನು ಹೇಳ್ದೆ ಅಂತ ಯಾಕೆ ಹೇಳ್ಬೇಡ್ರಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗಿ ನಿಮ್ಮ ಸಾರ ನಿಮ್ಗೆ ಎಲ್ಲೈತೆ ಅಂತೇಳಿ ನೋಡ್ಕೊಳ್ರಿ ಅಷ್ಟೇ. ಯಾವ ಬಂಗಾರದ ಅಂಗಡಿ ಏನು ಎತ್ತ ಇಲ್ಲ ಬಿಡು, ನಿನ್ನ ಮೇಲೆ ಯಾಕೆ ಹೇಳೋಣ ಪಾಪ. ಸುಮ್ಮನೆ ನಿನ್ನ ಮೇಲೆ ಹೇಳಿದ್ರೆ ನಮ್ಗೇನು ಬರಂಗೈತೆ. ನಾವು ನಿನ್ನ ಮೇಲೆ ಎಲ್ಲ ಏನು ಹೇಳಕ್ಕೆ ಹೋಗಲ್ಲ. ಏನು ಎತ್ತ ಅಂತೇಳಿ ವಿಚಾರಿಸ್ತೀವಿ ಅಷ್ಟೇ. ನಮಗೆ ಗೊತ್ತಾದ್ರೆ ಸಾಕಲ್ಲ ಬಂಗಾರದ ಅಂಗಡಿಗೆ ಯಾವ ಬಂಗಾರದ ಅಂಗಡಿಗೆ ಹಾಕಿವ್ರೆ ಎಂಬುದು ಅವ್ರು ಏನೋ ಗೊತ್ತಾಗ್ಬಿಟ್ರೆ CC ಕ್ಯಾಮ್ರಾ ಎಲ್ಲ ತೆಗಿಸ್ಬಿಟ್ಟು ನೆನ್ನೆದೆಲ್ಲ ತೆಗೀರಿ ಅಂತೇಳಿ ತೆಗ್ಸಿ ಇದು ಕಳ್ತನ ಮಾಡ್ಕೊಂಬಂದವ್ರೆ ಅಂತೇಳಿ ಎಲ್ಲ ಇದನ್ನು ಮಾಡ್ತೀನಿ. ಕಂಪ್ಲೇಂಟ್ ಆದ್ರೂ ಮಾಡೋದ, ಅದೇನೈತೆ ರೂಲ್ಸ್ ಪ್ರಕಾರ ಅದೇನು ಮಾಡ್ಬೇಕು ಅದನ್ನ ಮಾಡೋದು. ಅಲ್ಲ ಎಲ್ಲ ಬಂಗಾರದ ಅಂಗಡಿಯಾಗೂ CC ಕ್ಯಾಮ್ರಾಗಳು ಇರ್ತಾವೆ ಬಿಡು. ಯಾವ ಬಂಗಾರದ ಅಂಗಡಿಗೆ ಇರಲ್ಲ ಅಂತನೂ ಎಂಥ ಚಿಕ್ಕ ಬಂಗಾರದ ಅಂಗಡಿನ ಆಗಲೇಳು ಇವಾಗ CC ಕ್ಯಾಮ್ರಾ ಎಲ್ಲ ಕಡೆಗೂ ಇರ್ತವೆ. ಎಲ್ಲ ಅಂಗಡಿಗಳಿಗೂ ಎಲ್ಲ ಕಡೆ CC ಕ್ಯಾಮ್ರಾ ಇದ್ದೇ ಇರ್ತೈತೆ. ಅದಕ್ಕೇ ಏನು ಯಾರೇನೇನು ಸುಳ್ಳು ಹೇಳೋಕ್ಕಾಗಲ್ಲ. ನೋಡೋಣ. ಬಾರಪ್ಪ ಹೋಗೋಣ ಬಾ. ಅವರು ಇಬ್ಬರು ಹೋಗೋದು ನೋಡ್ಕೊಂಡು ಹೋಗೋಣ. ಇನ್ನೇನು ಮಾಡೋಣ ಪಾಪ ಅಕ್ಕ ಬೇಜಾರಾಗೈತಿ. ಗುಂಡಣ್ಣ ನಮ್ಮ ಅಮ್ಮ ಅಂತ ಅಷ್ಟಿಷ್ಟು ಬೇಜಾರಾಗಿಲ್ಲ ಯಪ್ಪ. ನನಗಂತ ನಮ್ಮ ಅಮ್ಮನ ಮಕ್ಕನೇ ನೋಡೋಕ್ಕಾಗಲ್ಲ, ಅಷ್ಟು ನನಗೆ ಬೇಜಾರಾಗುತ್ತೆ. ಆ ಅಮ್ಮನಿಗೆ ಭಾಳ ಆಸೆ ಪಟ್ಟು ಮಾಡಿಸ್ಕೊಂಡಿತ್ತಲ್ಲ, ಒಂಥರ ಬೇಜಾರಾಗುತ್ತೆ. ಅವಪ್ಪ ಎಲ್ಗೂ ಬಿಡತ್ತೆ ಅಂತ ಅಂದ್ರೂ ಬಿಡತ್ತ ಅಂತೀಯಲ್ಲ ನೀನು. ಇವಾಗಿನ ಕಾಲದಾಗೆ ಅಂತ ಹೇಳಿ ಯಪ್ಪ ಹೋಗತ್ತ. ನಮ್ಮಮ್ಮ ಅಂತ ಸಖತ್ತು ಬೇಜಾರ ಮಾಡ್ಕೊಂಡೈತಿ. ಓತಲ್ಲಪ್ಪ ಸುಮ್ಮನೆ ಉಣ್ಣಂಗಲ್ಲ ತಿನ್ನಂಗಲ್ಲ, ನಮ್ಮ ಮಕ್ಳು ಮರಿ ತಿನ್ನಂಗಲ್ಲ. ಅಯ್ಯೋ ದೇವ್ರೆ ಹೆಂಗೆ ಎತ್ಕೆ ಮತ್ತೆ ಯಾಕೆಂಬ್ಲೇಬಾರ್ದು ಅಂತ ಅಮ್ಮ ಅಂತೂ ಹೋಗಿ ಗೋಳಾಡುತ್ತೆ. ಹಾಕ್ಯಂಬ್ಲೇಬಾರ್ದಾಗಿತ್ತು ನಾನು, ಯಾಕನ ಹಾಕ್ಯಣ್ಣೋ ಏನೋ ಅಂತೇಳಿ ಗೋಳಾಡ್ತೈತಿ. ಪಾಪ ಅಷ್ಟಿಷ್ಟು ಬೇಜಾರಾಗಲ್ಲ. ಅದು ಕಳ್ಕೊಂಡ್ಮೇಲೆ 1 ಗ್ರಾಮ್ ಬಂಗಾರ ಇವಾಗ ಅಷ್ಟೊಂದು ರೇಟ್ನಾಗೆ, ಗ್ರಾಮ್ ಎಂಬುದು ಏಟ್ ಇರುತ್ತೆ, ಅಷ್ಟೊಂದು ರೇಟ್ ಆಗೈತೆ. ಅಷ್ಟೊಂದು ರೇಟ್ನಾಗೆ ನಾನು ಮಾಡ್ಬೇಕು ಕಳ್ಕೊಂಡ್ರೆ ಹೆಂಗಪ್ಪ ಅಂತ ನಮ್ಮಮ್ಮ ಅದೇ ಚಿಂತೆ ಮಾಡುತ್ತೆ. ಅಯ್ಯೋ ನಮ್ಮಮ್ಮಯ್ಯ ಒಂದು ಕಿವಾಗಲು ಬಟ್ಟೆ ಕಳ್ಕೊಂತಂತೆ. ಅವತ್ತು ಅಷ್ಟು
ಎಷ್ಟು ಹುಡುಕಿರು ಸಿಗ್ಲಿಲ್ವಂತಿ. ಅವತ್ತು ರಾತ್ರಿ ಉಮ್ಲೆ ಇಲ್ವಂತಿ. ಗಟ್ಟ ಕಟ್ಟು ದಿನ ಇಕ್ಕೆಮ್ಮವ್ವ ವ್ಯರ್ಥವ ಹಸ್ರಳ್ಳ ಅಂತ ತಾಣೈತಾದ್ರೆ ಗೊಟ್ಟ ಕಳ್ದೋಗ್ಬಿಟ್ಟೈತಿ. ಗೊಟ್ಟ ಕಳ್ದೈತೆ ಅಂತ ನಮ್ಮಮ್ಮ ಉಮ್ಲೆ ಇಲ್ವಂತಿ. ತಿರ್ಗಿ ಎದ್ದತ್ನ ಕಸ ಹೊಡಿಬೇಕಾರೆ ಸಿಕ್ತಂತೆ. ಹಂಗೆ ಯಪ್ಪ ನಮ್ಮಮ್ಮನೂ ಹಂಗೇನೆ ಒಂದು ಈಟ್ ಆತನ ಒಂದು ಈಟು ಹೆಚ್ಚು ಕಮ್ಮಿ ಆದರೂ ಅಂದರೆ ಏನಿಲ್ಲ. ಒಂದ್ಸತಿ ಅವಾಗ ಕಿವಗಳದೊಂದು ಕಳೆದೇ ಹೋಗಿತ್ತು. ಅವಾಗ ಹಂಗೆ ನಮ್ಮಮ್ಮಯ್ಯ ಬೇಜಾರು ಮಾಡ್ಕೊಂಡು ಉಂಡೆ ಇರಲಿಲ್ಲ. ಒಂದು 2-3 ಒಂದು ವಾರ ತಕ್ಕನ ಎಷ್ಟು ಇಲ್ಲೋಡು ಬೇಜಾರು ಮಾಡ್ಕೊಬಿಟ್ಟಿತ್ತು. ನೋಡೋಕ್ಕಾಗ್ತಿರ್ಲಿಲ್ಲ ನಮ್ಮಮ್ಮಯ್ಯನ. ಅಷ್ಟು ಬೇಜಾರಾಗೋದು, ಅಷ್ಟು ಬೇಜಾರು ಮಾಡ್ಕೊಂಡಿತ್ತು. ಎಂಥವ್ರಿಗೂ ಆಸೆ ಇರುತ್ತಮ್ಮ, ನಮಗೂ ಏನೋ ಕಷ್ಟಕ್ಕಾಗುತ್ತೆ ಅಂತ ಮಾಡಿಸಿರ್ತಾರೆ ಬಂಗಾರನ. ಕಳ್ಕೊಬಿಟ್ರೆ ತಾಮದು ಅದೆಷ್ಟು ಕಷ್ಟ ಕಳ್ಕೊಂಬೋದು. ಇವಾಗ 8 ಲಕ್ಷ 9 ಲಕ್ಷ ಬೀಳುತ್ತೆ ಅದು ಸರ. ಅಷ್ಟೊಂದು ದುಡ್ಡು ಕಳ್ಕೊಂಬೋದು ಈಸಿ, ಆರಾಮಾಗಿ ಕಳ್ಕೊಬಿಡ್ತೀವಿ. ಆದರೆ ದುಡಿಯೋದು ಎಷ್ಟು ವರ್ಷ ಎಲ್ಲ ಕಷ್ಟ ಬೀಳಬೇಕು, ಇಷ್ಟೆಲ್ಲ ಏನೆಲ್ಲ ಪ್ರಯತ್ನ ಮಾಡಬೇಕು, ಎಷ್ಟು ನಾವು ಜಿತಾಗಿಬೇಕು ಅಮ್ಮಂಗಾಗುತ್ತೆ. ಎಷ್ಟು ಕಷ್ಟ ದುಡಿಯೋದು ಅಮ್ಮಂಗಾಗುತ್ತೆ. ಖರ್ಚು ಮಾಡೋದೇನೋ ಸುಲಭ, ಆದರೆ ದುಡಿಯೋದು ತುಂಬ ಕಷ್ಟ. ಯಾವುದೊಂದು ವಿಚಾರವಾಗಿ ಆಗಲೇಳು ಅದಕ್ಕಾಗಿಯ ಹೋಗ್ರಿ, ಯಾಕೆ ಸುಮ್ಮನೆ ಅವ್ರು ಎಲ್ಲಿಗೆ ಹೋಗ್ತಾರೆ ನೋಡ್ಬಿಟ್ಟು ಏನು ಎತ್ತ ಅಂತೇಳಿ ವಿಚಾರಿಸಿ ಅದೇನು ಮಾಡ್ಬೇಕಂದು ಮಾಡ್ರಿ ಅಷ್ಟೇನು. ಸುಮ್ಮನೆ ಯಾಕೆ ಮಾತಾಡ್ವೇನಕ್ಕ? ಅದೇ ಮತ್ತೆ ಮಾತಿಂದ ಏನಿಲ್ಲ. ಸುಮ್ಮನೆ ಒಳ್ಳೆ ಮಾತನ್ನ ನೀವು ಅದೇನು ಎತ್ತ ಅಂತೇಳಿ ತಿಳ್ಕೊಳ್ರಿ. ತಿಳ್ಕೊಂಡು ಅದೇನು ಮಾಡ್ಬೇಕು ಅದು ಮಾಡಿರಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಸಂಜೆನೂ ಗುಂಡಣ್ಣ ಇಬ್ರು ಜೊತೆ ಮಾಡಿ ಅವರಿಬ್ರು ಫಾಲೋ ಮಾಡೋದಕ್ಕೆ ಕಳಿಸ್ತಾ ಇದ್ದೀನಿ. ಯಾವ ಬಂಗಾರದ ಅಂಗಡಿಗೆ ಹೋಗಿದ್ದಾರೆ, ಅಲ್ಲಿ ಎಲ್ಲಿ ಸರ ಹಾಕಿದ್ದಾರೆ, ಏನು ಅದಕ್ಕೆಲ್ಲ ಫಾಲೋ ಮಾಡಿದರೆ ಗೊತ್ತಾಗುತ್ತೆ. ಈಗ ಬಂಗಾರದ ಅಂಗಡಿ ಅಂದಮೇಲೆ ಆಲ್ಮೋಸ್ಟ್ ಎಲ್ಲ ಕಡೆನೂ CC ಕ್ಯಾಮ್ರಾ, ಸುತ್ತೂರ CC ಕ್ಯಾಮ್ರಾಗಳೆಲ್ಲ ಹಾಕಿರ್ತಾರೆ. ಬಂಗಾರದ ಅಂಗಡಿ ಅಂತಂದರೆ CC ಕ್ಯಾಮ್ರಾ ಇದ್ದೇ ಇರುತ್ತೆ. ಹೋಗಿ ಅಲ್ಲೆಲ್ಲ ತೆಗ್ಸಿ ಚೆಕ್ ಮಾಡಿಸ್ಬೋದಲ್ಲ, ಎಲ್ಲ ಗೊತ್ತಾಗುತ್ತೆ. ಬಂಗಾರದ ಅಂಗಡಿಗೆ ಹೋಗ್ಬಿಟ್ರೆ ಎಲ್ಲ ಚೆಕ್ ಮಾಡಿಸ್ಬೋದು. ಅದಕ್ಕೋಸ್ಕರ ಇವಾಗ ಇವರಿಬ್ಬರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸಿಗೆ ಬಿದ್ದರೆ ಸಾಕಾಗೈತೆ ಅವ್ರಿಬ್ರು. ಸರಿಯಾಗಿ ಸಿಗೆ ಬಿದ್ದುಬಿಟ್ರೆ ಏನಿಲ್ಲ, ಇವರಿಬ್ಬರು ಇವಾಗ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತಾರೆ. ಇವ್ರ ಅಮ್ಮನ ಮೇಲಂತೂ ಭಾಳ ಸಿಟ್ಟು ಬಂದೈತೆ. ನಾನು ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಾನು ಹಿಂಗೆಲ್ಲ ಮಾಡಿದ್ರು ನೋಡಿ ನಮ್ಮಮ್ಮ ಹಿಂಗೆ ಮಾಡುತ್ತಲ್ಲ ಅಂಬದು ಭಾಳ ಸಿಟ್ಟು ಬಂದುಬಿಟ್ಟೈತೆ. ನೋಡಬೇಕು. ನಮ್ಮಮ್ಮ ಅಂತೂ ತುಂಬ ಬೇಜಾರಾಗ್ಬಿಟ್ಟೈತೆ. ಸರ ಇಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ಎಷ್ಟು ಬೇಜಾರು ಮಾಡ್ಕೊಂಡು ಊಟ ತಿಂಡಿ ಬಿಟ್ರು ನಮಗೆ ಆರೋಗ್ಯಕ್ಕಿಂತ ದೊಡ್ಡದು ಯಾವ ಚಿನ್ನ, ಯಾವ ವಜ್ರ, ದುಡ್ಡು ಏನು ತಗೊಂಡೇನೋ ಆರೋಗ್ಯ ಮುಖ್ಯ. ಊಟ ಎಲ್ಲ ಕೈ ಬಿಟ್ಟರೆ ನಮ್ಗೆ ಆರೋಗ್ಯ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮಮ್ಮ ತುಂಬ ಬೇಜಾರು ಮಾಡ್ಕೊಂಡೈತೆ. ಒಟ್ಟಿನಲ್ಲಿ ಏನು ಬಂದಿದ್ದೆಲ್ಲ ಬರಲಿದ್ದು ಡೈಲಿ ಅದೇನು ಊಟ ಮಾಡ್ತೀವೋ ಅದನ್ನ ಊಟ ಮಾಡಿಕೊಂಡು ಸುಮ್ಮನೆ ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಅದೇನಾಗಬೇಕು ಅದು ಆಗುತ್ತೆ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.